ನಮಸ್ಕಾರ ಪ್ರಿಯ ವೀಕ್ಷಕರೇ. ಶ್ರೀನಿವಾಸಪುರ ಕೋಲಾರ ಮುಖ್ಯ ರಸ್ತೆಯ ಮುದುವಾಡಿ ಕೆರೆಯ ಹತ್ತಿರದ ಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಮತ್ತು ಕೆರೆ ನೀರಿನ ಸೋರಿಕೆಯಿಂದ ರಸ್ತೆ ಕಿತ್ತು ಹೋಗಿದ್ದು ಹಳ್ಳಗಳಿಂದ ತುಂಬಿಕೊಂಡಿದೆ. ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ದೊಡ್ಡ ತೊಂದರೆಯೇ ಉಂಟಾಗಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಸಂಚಾರ ಮಾಡುವ ಈ ಮುಖ್ಯ ರಸ್ತೆ ಕೋಲಾರ ಜಿಲ್ಲೆಯ ಪ್ರಮುಖ ಸಂಪರ್ಕ ಮಾರ್ಗಗಳಲ್ಲಿ ಒಂದಾಗಿದೆ. ಶಾಲೆಗೆ ಹೋಗುವ ಮಕ್ಕಳು, ಉದ್ಯೋಗಕ್ಕೆ ತೆರಳುವವರು ಹಾಗೂ ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ರೈತರು ಈ ರಸ್ತೆಯಿಂದಾಗಿ ದಿನನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಸ್ತೆಯ ದುಸ್ಥಿತಿಯನ್ನು ನೋಡಿ ಬೇಸತ್ತ ಸ್ಥಳೀಯರು ಸರ್ಕಾರದಿಂದ ಯಾವ ರೀತಿಯೂ ಕ್ರಮವು ಕೈಗೊಳ್ಳದ ಹಿನ್ನೆಲೆಯಲ್ಲಿ ತಾವೇ ತಮ್ಮ ಸ್ವಂತ ಹಣವನ್ನು ಕೂಡಿಸಿ ತಮ್ಮ ಶ್ರಮದಿಂದ ದುರಸ್ತಿ ಕಾರ್ಯ ಆರಂಭಿಸಲು ಮುಂದಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬರುತ್ತಿದೆ. ಕೆರೆ ತುಂಬಿದಾಗ ಎಲ್ಲರೂ ಸಂತೋಷ ಪಡುತ್ತೇವೆ, ಆದರೆ ಆ ಕೆರೆಯ ಹತ್ತಿರದ ರಸ್ತೆಯು ಎಷ್ಟು ಹಾಳಾಗಿದೆ ಎಂಬುದು ನೋವು ತಂದಿದೆ. ಆಡಳಿತ ಕ್ರಮ ಕೈಗೊಳ್ಳದಿದ್ದರೆ ತಾವೇ ರಸ್ತೆ ನಿರ್ಮಾಣ ಮಾಡುತ್ತೇವೆ. ಎಲ್ಲರೂ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಮುದುವಾಡಿ ಜಾಗದಲ್ಲಿ ಕೆರೆ ತುಂಬಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ನೀರೆಲ್ಲ ನೋಡಿದಾಗ ಇದು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಅನಾನುಕೂಲ ಕೊಡ್ತಾ ಇದೆ. ಯಾಕೆಂತಂದರೆ ಕೋಲಾರಿಂದ ಶ್ರೀನಿವಾಸಪುರಕ್ಕೆ ಹೋಗ್ಬೇಕಂದ್ರೆ ಮಿನಿಮಮ್ ಇವತ್ತು 1 ಅವರ್ ತೊಗೊಳ್ತಾ ಇದೆ ಟೈಮ್. ಯಾಕೆಂದರೆ ಈ ರೋಡ್ ಆ ಪರಿಸ್ಥಿತಿ ಬಂದಿದೆ. 40 ವರ್ಷಗಳಿಂದ ಏನು ರೋಡ್ ಇದೆ ಅದೇ ರೋಡ್ ಇದೆ ಈ ರೋಡು. KGF ಟು ಬೀರಂಗಪತ್ಕೋಟ ಮದನಪಲ್ಲಿ ಸೇರಿಸುವಂಥ ಹೈವೇಯಲ್ಲಿ ಸುಮಾರು ಒಂದು ದಿನಕ್ಕೆ ನನ್ನ ಲೆಕ್ಕದ ಪ್ರಕಾರ ಒಂದು 20,000 ರಿಂದ 30,000 ವಾಹನ ಇಲ್ಲಿ ಓಡಾಡ್ತಾ ಇದೆ. ಒಂದು ದಿನಕ್ಕೆ ಕಡಿಮೆ ಅಂದರೂ 3 ರಿಂದ 4 ಆಕ್ಸಿಡೆಂಟ್ ನಡೀತಾನೆ ಇದೆ ಈ ರೋಡಲ್ಲಿ ಮಾತ್ರ. ದಯವಿಟ್ಟು ನಾನು ನಮ್ಮ ಅಧಿಕಾರಿಗಳಂತ ಹೇಳೋದಿಲ್ಲ, ಇಲ್ಲ ನಮ್ಮ ರಾಜಕೀಯ ಬಗ್ಗೆ ಅಂತ ಹೇಳೋದಿಲ್ಲ. ನನ್ನ ಕೈಲಾದ ಸಹಾಯ ಮಾಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಏನಾದರೂ ಈ ಹಳ್ಳಗಳಿಗೆ ಇಲ್ಲಿ ಸಿಮೆಂಟ್ ಹಾಕುವಂಥದ್ದಾಗ್ಬೋದು, ಇಲ್ಲ ಮಣ್ಣು ಹಾಕುವಂಥದ್ದಾಗ್ಬೋದು, ಆ ಕೆಲಸ ಮಾಡೋಕ್ಕೆ ನನ್ನ ಮನಸಾರೆ ನಾನು ಒಪ್ಪಿ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ನಿಮ್ಮ ಕಡೆ ಏನಾದರೂ ಅಧಿಕಾರಿಗಳ ಕಡೆಯಿಂದ ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಇದನ್ನು ಹಳ್ಳಗಳೆಲ್ಲ ಮುಚ್ಚೋಕ್ಕೆ ಇದು ಮಾಡ್ಕೊಡೋಕ್ಕೆ ನನ್ನ ಜೊತೆ ಸಹಕರಿಸೋರು ಯಾರಾದರೂ ಇದ್ದರೆ ಸಹಕರಿಸ್ಬೋದು, ಇಲ್ಲ ನಾನು ಓನಾಗಿ ಮಾಡೋಕ್ಕೂ ನಿಂತಿದ್ದೀನಿ. ನಾನು ಕೇಳ್ಕೊಳ್ಳೋದಂತೆ ಈ ಹಳ್ಳಿ ಭಾಗದ ಜನ ಏನಿದ್ದಾರೆ ನಮ್ಮ ಶ್ರೀನಿವಾಸಪುರ ಕಡೆದವರು, ಫಸ್ಟೇ ನಾವು ತುಂಬ ಬಡ ರೈತರಂದರೆ ಇವತ್ತು ಯಾವ ಮಟ್ಟಿಗಾಗಿದೆ ಅಂದರೆ ರೈತನ ಪರಿಸ್ಥಿತಿ, ನೀನೇನೇ ಬೆಳೆದ್ರೂ ದುಡ್ಡಿಲ್ಲ ಪರಿಸ್ಥಿತಿ ಆ ಥರ ಬಂದು ನಿಂತಿದೆ. ಅದರಿಂದ ಪ್ರತಿಯೊಂದು ಪೇಷಂಟು ಒಂದು ದಿನಕ್ಕೆ ನಮ್ಮ ಆಂಬುಲೆನ್ಸ್ ಶ್ರೀನಿವಾಸಪುರದಿಂದ ಕೋಲಾರ್ಗೆ ಹೋಗಬೇಕಾದ್ರೆ ಪ್ರತಿಯೊಂದು ದಿನ ಒಂದು 20 ರಿಂದ 25 ಟ್ರಿಪ್ ಆಂಬುಲೆನ್ಸ್ ಓಡಾಡುತ್ತೆ. ಗೌನಪಲ್ಲಿ, ರಾಯಲಪಾಡು, ಸೋಮಯಾಜನಹಳ್ಳಿ, ಶ್ರೀನಿವಾಸಪುರ ತಾಲೂಕು ಹಾಸ್ಪಿಟ್ಲಿಂದ. ಈ ಆಂಬುಲೆನ್ಸ್ ಈ ಜಾಗದಲ್ಲಿ ನೀವು ನೋಡಿ ಒಂದ್ಸಲ ಈ ಹಳ್ಳಗಳನ್ನೆಲ್ಲ ಒಂದು ಸಲ ತೋರಿಸಿ ಅವ್ರಿಗೆ. ಈ ಜಾಗದಲ್ಲಿ ಒಂದು ಗರ್ಭಿಣಿ ಹೆಂಗ್ಸ್ ಬಂದರೆ ಇನ್ನೇನು ಡೆಲಿವರಿ ಆಗ್ತಾ ಇರಬೇಕಾಗತ್ತೆ, ಅಂಥ ಹೆಂಗ್ಸ್ ಬಂದರೆ ಈ ಹಳ್ಳಗಳಲ್ಲಿ ಯಾವ ಥರ ತೊಗೊಂಡೋಗಿ ಅವ್ರು ಸೇರ್ಸೋಕ್ಕಾಗತ್ತೆ ಡ್ರೈವರ್ಗೆ. ಆದರೂ ತುಂಬ ಕಷ್ಟಪಟ್ಕೊಂಡು ತುಂಬ ಹೆಮ್ಮೆ ಇದೆ ನಮ್ಮ ಆಂಬುಲೆನ್ಸ್ ಡ್ರೈವರ್ಗಳ ಬಗ್ಗೆ. ತುಂಬ ಚೆನ್ನಾಗಿ ಅವ್ರು ಡ್ರೈವ್ ಮಾಡ್ಕೊಂಡೋಗಿ ಸೇಫಾಗಿ ಸೇರಿಸಿ ಅವ್ರಿಗೆ ಸನ್ಮಾನ ಮಾಡಿರೋಂತಿರ್ಬೋದು. ತುಂಬ ಅನೇಕ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಕೂಡ. ಬಟ್ ಇದೊಂದು ಬಗ್ಗೆ ನಮಗೆ ತುಂಬ ಮಾಹಿತಿ ಕೊಟ್ಟಿರ್ತಾರೆ. ಸರ್ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ, ಅಷ್ಟಾಗ್ತಾಯಿದೆ. ದಯವಿಟ್ಟು ನಮಗೆ ರೋಡ್ ಬಗ್ಗೆ ಸ್ವಲ್ಪ ಎಲ್ಲಾದರೂ ನಿಮ್ಗೆ ಸಿಕ್ಕಿದಾಗ ನ್ಯೂಸವ್ರು ಏನಾದರೂ ಇದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸಿ ಅಂತ ನಮಗೂ ಹೇಳಿರ್ತಾರೆ. ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ದಯವಿಟ್ಟು ಈ ವಿಡಿಯೋ ನೋಡಿ ಆದರೂ ನಮ್ಮ ಜನ ಸ್ವಲ್ಪ ಅವ್ರಿಗೆ ಮಾಹಿತಿ ಮುಟ್ಟಿಸ್ತೀವಿ. ಇಲ್ಲ ಯಾರಾದರೂ ಒಳ್ಳೆ ವ್ಯಕ್ತಿಗಳಿದ್ದರೆ ಆ ರಾಜಕಾರಣಿಗಳ ಹತ್ರನೋ ಇಲ್ಲ ಅಧಿಕಾರಿಗಳ ಹತ್ರನೋ ಮಾತಾಡಿ ಇದ್ರ ಬಗ್ಗೆ ಸ್ವಲ್ಪ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದಯವಿಟ್ಟು ಒಬ್ರಿಗೆ ಅನುಕೂಲ ಆಗಲಿ, ಆದಷ್ಟು ಬೇಗ ಈ ರೋಡನ್ನು ಒಂದು ರೆಡಿ ಮಾಡಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ.